ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಚಿನ್ನದ ಬೆಲೆ ದಾಖಲೆ ಮಟ್ಟದಲ್ಲಿ ಚಿನ್ನದ ಬೆಲೆ ಕಮ್ಮಿ ಆಗ್ತಾ ಇದೆ. ನಿನ್ನೆ ಮೊನ್ನೆಯಿಂದ ಲಿಟ್ರಲಿ ಯಾವ ಬೆಲೆಗೆ ಕಮ್ಮಿ ಆಗಿದೆ ಅಂತ ಅಂದ್ರೆ ಚಿನ್ನ ಖರೀದಿ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗೇನೆ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಚಿನ್ನದ ಬೆಲೆ ಕಮ್ಮಿ ಆಗುವಂತ ಲಕ್ಷಣಗಳು ತುಂಬಾ ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ. ಇವತ್ತು ಸಮೇತ ದೊಡ್ಡ ಮಟ್ಟದಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗಿದೆ. ನಿನ್ನೆ ನೀವು ನೋಡಿರ್ಬೋದು, ಆಲ್ಮೋಸ್ಟ್ ಇವಾಗ ಸರ್ವೆ ಮಾಡಿರೋ ಪ್ರಕಾರ ಆಫ್ಟರ್ 40 ಇಯರ್ಸ್ 40 ವರ್ಷಗಳ ನಂತರ ಚಿನ್ನ ಮತ್ತು ಬೆಳ್ಳಿ ಬ್ಯಾಕ್ ಟು ಬ್ಯಾಕ್ ಇಷ್ಟೊಂದು ಇಳಿಕೆ ಆಗ್ತಾ ಇರೋದು ಮೊದಲನೇ ಬಾರಿ 40 ಇಯರ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಒಂದು ಸರ್ವೆ ಕೂಡ ಬಂದಿರುವಂತದ್ದು. ಸೊ ಏನು ಅಂತ ಅಂದ್ರೆ ಚಿನ್ನದ ಬೆಲೆ ನಿಮಗೆ ಗೊತ್ತು, ಯುದ್ಧದ ಎಫೆಕ್ಟ್ ಇದೆಲ್ಲ ಆಗ್ತಿರೋದು ಅನ್ನೋದು ನಿಮಗೆ ಗೊತ್ತಿದೆ. ನಾನು ಪ್ರತಿ ಸತಿನೂ ಯುದ್ಧದ ಎಫೆಕ್ಟ್ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾನೆ ಬರ್ತಾ ಇದ್ದೀನಿ. ಈಗ ಏನಕ್ಕೆ ಇಷ್ಟೊಂದು ಚಿನ್ನದ ಬೆಲೆ ಆಲ್ ಆಫ್ ಸಡನ್ ನಮಗೆ ಪ್ರೈಸ್ ಜಾಸ್ತಿ ಆಗಿದೆ, ಕಮ್ಮಿ ಆಗ್ತಾ ಇದೆ? ಅದು ಏನು ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಕಮ್ಮಿ ಆಗ್ತಾ ಇರೋದು ಒಂದು ದೊಡ್ಡ ಒಂದು ಪ್ರಶ್ನೆ ಆಗಿರ್ಬೋದು ಎಲ್ಲರಿಗೂ. ಏನಕ್ಕೆ ಇಷ್ಟೊಂದು ಬ್ಯಾಕ್ ಟು ಬ್ಯಾಕ್ ಕಮ್ಮಿ ಆಗ್ತಾ ಇದೆ ಅಂತ ಕೇಳಿದ್ರೆ, ನೀವು 5 ದಿನಗಳ ಕಾಲ USA ಅವರು ಅದೇ ಸೌದಿ ದೇಶದ ಮೇಲೆ ಏನಿದೆ, ಇರಾನ್ ದೇಶದ ಮೇಲೆ ನಾವು ಯಾವುದೇ ರೀತಿ ಆಗಿರುವಂತ ತೊಂದರೆನ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಮಾತುಕತೆ ಮಾಡಿದ್ದಾರೆ. ಹಾಗಾಗಿ ಏನಾಗಿದೆ, ಈ 5 ದಿನಗಳ ಕಾಲ ಯಾವುದೇ ರೀತಿಯಾಗಿರುವಂತ ಯುದ್ಧಗಳು, ಅಟ್ಯಾಕ್ಗಳು ಏನು ನಡೀದೇ ಇಲ್ದಿರೋ ಕಾರಣ ಏನಾಗ್ತಾ ಇದೆ, ಈಗ ಕಚ್ಚಾ ತೈಲ ಅಂದ್ರೆ ಎಲ್ಲಾ ರೀತಿಯ ಡೀಸೆಲ್, ಪೆಟ್ರೋಲು, ಎಣ್ಣೆಗಳು ಏನ್ ಬರ್ಬೇಕು ಇದೆಲ್ಲದ್ರ ಮೇಲೂ ಬೆಲೆ ಕಮ್ಮಿ ಆಗಿದೆ, ಚಿನ್ನದ ಮೇಲೂ ಕಮ್ಮಿ ಆಗಿದೆ. ಹಾಗೇನೆ ಇನ್ನೊಂದು ವಿಚಾರ ನೆನ್ಪಿಟ್ಕೋಬೇಕು, LPG ಗ್ಯಾಸ್ಗಳ ಸಮಸ್ಯೆ ಏನು ನಾವೆಲ್ಲರೂ ಎದುರಿಸ್ತಾ ಇದೀವಿ. LPG ಗ್ಯಾಸ್ಗಳ ಸರಬರಾಜು ಏನು ನಮಗೆ ಒಂದು ಶಿಪ್ ಬರ್ಬೇಕಾಗಿತ್ತು, ಈ ಶಿಪ್ ಮಂಗಳೂರಿನ ಪೋರ್ಟಿಗೆ ತಲುಪಿದೆ. ಸೊ ಏನ್ ಬರ್ಬೇಕಾಗಿತ್ತು ಅಂದ್ರೆ ನೋಡಿ, ಇವಾಗ ಅವರು ನ್ಯೂಸ್ ಅಲ್ಲಿ ಹೇಳ್ತಾ ಇದ್ರು, ನಮಗೆ 50,000 ಸಿಲಿಂಡರ್ಗಳನ್ನ ನಾವು ಪ್ರತಿದಿನ ಹೋಟೆಲ್ಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಆದ್ರೆ ಇವಾಗ ನಮ್ಗೆ 9,000 10,000 ಡಿಸ್ಟ್ರಿಬ್ಯೂಷನ್ ಮಾಡಕ್ ಆಗ್ತದೆ, ಶಾರ್ಟೇಜ್ ಇದೆ ನಮ್ಮನೆ LPG ಗ್ಯಾಸ್ಗಳು ಅಂತ ಹೇಳ್ಬಿಟ್ಟು. ಆದ್ರೆ ನಿನ್ನೆ ನೀವು ನ್ಯೂಸ್ ನ ಗಮನಿಸಿದ್ರೆ ಗೊತ್ತಾಗಿರುತ್ತೆ, LPG ಗ್ಯಾಸ್ ಏನಿದೆ ಅದು ಶಿಪ್ ಏನಿದೆ ಅದು ಮಂಗಳೂರು ಪೋರ್ಟಿಗೆ ಬಂದು ಲ್ಯಾಂಡ್ ಆಗಿದೆ. ಸೊ LPG ಸಮಸ್ಯೆಗಳು ಬರುವಂತ ದಿನಗಳಲ್ಲಿ ಕಮ್ಮಿ ಆಗೋ ಚಾನ್ಸ್ಗಳಿದೆ. ಯಾಕಂದ್ರೆ ಬೇರೆ ದೇಶಕ್ಕೆ ಏನು ಅಂತ ಗೊತ್ತಿಲ್ಲ, ಬಟ್ ಇಂಡಿಯಾಗೆ ನಮ್ಮ ಇಂಡಿಯನ್ ಆರ್ಮಿ ಏನಿದ್ದಾರೆ, ನೇವಿ ಅವ್ರು ಏನಿದ್ದಾರೆ ಅಂದ್ರೆ ಸಮುದ್ರದಲ್ಲಿ ನಮ್ಮನ್ನ ಏನು ಕಾಪಾಡ್ತಾ ಇರ್ತಾರೆ, ನೇವಿ ಅಂತ ಕರೀತಾರೆ, ಅವರು ತುಂಬಾ ದೊಡ್ಡ ಭದ್ರತೆನ ಕೊಟ್ಟುಬಿಟ್ಟು LPG 2 ಶಿಪ್, ದೊಡ್ಡ ಶಿಪ್ಗಳು ಮಂಗಳೂರು ಪೋರ್ಟಿಗೆ ಬಂದು ಲ್ಯಾಂಡ್ ಆಗಿದೆ. ಅಂಡ್ ಅಲ್ಲಿಂದ ಇವಾಗ LPG ಗ್ಯಾಸ್ ನ ಅವರು ಕನೆಕ್ಷನ್ ಏನಿರುತ್ತೆ ಅದು ಕನೆಕ್ಷನ್ ಮುಖಾಂತರ ಎಲ್ಲಾ ಕಡೆ ಹೋಗೋದಕ್ಕೆ ಶುರುವಾಗಿದೆ. ಸೊ ಬಹುಶಃ LPG ಗ್ಯಾಸಿನ ಸಮಸ್ಯೆ ಕೂಡ ಮುಂದಿನ ದಿನಗಳಲ್ಲಿ ಕಮ್ಮಿ ಆಗ್ಬೋದು. ಬಿಕಾಸ್ ಯಾವ ದೇಶಕ್ಕೆ ತೊಂದರೆ ಆಗ್ತಿದೆಯೋ, ಬಟ್ ಭಾರತಕ್ಕಂತೂ ತುಂಬಾನೇ ಏನೇ ಆದ್ರೂ ಎಲ್ಲರೂ ಕೈ ಜೋಡಿಸಿ ಮುಂದಕ್ಕೆ ಸಾಕ್ತಾ ಇರೋದ್ರಿಂದ ಎಲ್ಲಾನು ರಿಲೀಸ್ ಆಗ್ತದೆ, ಬಿಡುಗಡೆ ಆಗ್ತದೆ. ಸೊ ಏನಂತ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಸರಿನಾ? ಸೊ ಇವತ್ತು ಕೂಡ ಚಿನ್ನದ ಬೆಲೆ ಬಹಳ ದೊಡ್ಡ ಮಟ್ಟದಲ್ಲಿ ಕಮ್ಮಿ ಆಗಿದೆ. ಎಷ್ಟು ಅಂತ ಹೇಳ್ತೀನಿ. 24 ಕ್ಯಾರೆಟ್ ಚಿನ್ನ ಇವತ್ತು 14,035 ರೂಪಾಯಿ ಇದೆ. ನೆನ್ನೆ 14,329 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,40,40,350. ನೆನೆ 1,43,290. ನನಗೂ ಇವತ್ತು 294 ರೂಪಾಯಿ ಕಮ್ಮಿ ಆಗಿದೆ. 2,940 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಕಮ್ಮಿ ಆಗಿದೆ. 2,940 ರೂಪಾಯಿ. ನಿನ್ನೆ ನೀವು ನೋಡಿದ್ರೆ 5,000 ಮೇಲೆ ಕಮ್ಮಿ ಆಗಿತ್ತು. ಅಂಡ್ 22 ಕ್ಯಾರೆಟ್ ಚಿನ್ನ ಇವತ್ತು 12,865 ರೂಪಾಯಿ ಆಗಿದೆ. ನೆನೆ 13,135 ರೂಪಾಯಿ ಇತ್ತು. 13,000 ಬಂದಿದ್ದು, ಇವಾಗ ಮತ್ತೆ 12,000 ಹತ್ತತ್ರ ಹೋಗ್ತಾ ಇದೆ. ಇನ್ನು 10 ಗ್ರಾಮಿನ ಚಿನ್ನಕ್ಕೆ 1,28,650 ರೂಪಾಯಿ ಆಗುತ್ತೆ. ನೆನೆ 1,31,350. ಇದು ನಿಮ್ಗೆ 270 ರೂಪಾಯಿ 1 ಗ್ರಾಮಿನ ಚಿನ್ನಕ್ಕೆ ಕಮ್ಮಿ ಆಗಿದೆ. 2,700 ರೂಪಾಯಿ 10 ಗ್ರಾಮಿನ 22 ಕ್ಯಾರೆಟ್ ಚಿನ್ನಕ್ಕೆ ಬೆಲೆ ಕಮ್ಮಿ ಆಗಿದೆ. ಇನ್ನು 18 ಕ್ಯಾರೆಟ್ ಚಿನ್ನ ಇವತ್ತು 10,526 ರೂಪಾಯಿ. ನೆನೆ 10,747 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,05,260. ನೆನೆ 1,07,470. ಇದು ನಿಮ್ಗೆ 221 ರೂಪಾಯಿ ಕಮ್ಮಿ ಆಗಿದೆ. 2,210 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ 18 ಕ್ಯಾರೆಟ್ ಚಿನ್ನದಲ್ಲಿ ಕಮ್ಮಿ ಆಗಿದೆ. ಸೊ ತುಂಬಾ ದೊಡ್ಡ ಮಟ್ಟ. ಮತ್ತೆ ನೀವು ಡಾಲರ್ ಪ್ರೈಸ್ ನೋಡ್ತಾ ಇದ್ರೆ, ಡಾಲರ್ ಪ್ರೈಸ್ ಕೂಡ ತುಂಬಾ ಜಾಸ್ತಿ ಆಗ್ತದೆ, ಬರ್ತಾ ಜಾಸ್ತಿ ಆಗ್ತದೆ. ಇವತ್ತಾಗ್ಲೇ ನಿಮಗೆ ಯಾವ ಲೆವೆಲ್ಗೆ ಅಂತ ಅಂದ್ರೆ ಡಾಲರ್ ರೇಟ್ ಆಲ್ಮೋಸ್ಟ್ 95 ರೂಪೀಸ್ಗೆ ಬಂದಿದೆ. ಇನ್ ಸ್ವಲ್ಪ ದಿನದಲ್ಲಿ ಪಕ್ಕ 100 ರೂಪಾಯಿ ಆಗೋದಂತೂ ಗ್ಯಾರಂಟಿ. ಇದೆಲ್ಲ ಆದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಹೋಗುತ್ತೆ, ಓಕೆನಾ? ಇನ್ನ ಬೆಳ್ಳಿಯ ದರ ನೋಡೋದಾದ್ರೆ ಇವತ್ತು 5 ರೂಪಾಯಿ ಏರಿಕೆ ಆಗಿದೆ. 5,000 ರೂಪಾಯಿ 10 ಗ್ರಾಮಿನ 1 kg ಬೆಳ್ಳಿಗೆ ಏರಿಕೆ ಆಗಿದೆ. ಸೊ 235 ರೂಪೀಸ್ ಇವತ್ತು ಬೆಳ್ಳಿಯ ದರ. 2,35,000 ರೂಪಾಯಿ 1 kg ಬೆಳ್ಳಿಗೆ ಆಗುತ್ತೆ. 2,35,000. 235 ರೂಪೀಸ್ ಇವತ್ತು 1 ಗ್ರಾಮಿನ ಬೆಳ್ಳಿ. ಬೆಳ್ಳಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ, ಬಟ್ ಏನ್ ಮಾಡಕ್ಕಾಗಲ್ಲ. ನಿನ್ನೆ ಅಂತೂ ಸಖತ್ ಕಮ್ಮಿ ಆಗಿತ್ತು, 15,000 ಕಮ್ಮಿ ಆಗಿತ್ತು. ಇವತ್ತು 5 ರೂಪಾಯಿ ಏರಿಕೆ ಆಗಿದೆ, 5,000 ರೂಪಾಯಿ ಏರಿಕೆ ಆಗಿದೆ. ಪರವಾಗಿಲ್ಲ, ಮ್ಯಾನೇಜಬಲ್. ಸೊ ಚಿನ್ನ ಅಂತೂ ಬಂಪರ್ ಆಗಿ ಇಳಿಕೆ ಆಗ್ತದೆ. ಯಾರಾದ್ರೂ ಶಾಪಿಂಗ್ ಮಾಡ್ಬೇಕು ಅಂತಿದ್ರೆ ಇದು ಒಳ್ಳೆ ಟೈಮು, ಇನ್ವೆಸ್ಟ್ಮೆಂಟ್ ಮಾಡ್ಕೊಂಬಿಡಿ. ಮುಂದೆ ಜಾಸ್ತಿ ಆಗುತ್ತೆ ಅಂದ್ರೆ ಸ್ವಲ್ಪ ದಿನದ ಮಟ್ಟಕ್ಕೆ ಕಮ್ಮಿ ಆಗ್ಬೋದು, ಬಟ್ ಫ್ಯೂಚರ್ ಅಂತ ನಾವು ಥಿಂಕ್ ಮಾಡಿದಾಗ ಅವಾಗ ಬೆಲೆ ಜಾಸ್ತಿ ಆಗುತ್ತೆ. ಸೊ ಇವಾಗ ಯುದ್ಧದ ಎಫೆಕ್ಟ್ ಇಂದ ಇಷ್ಟೆಲ್ಲ ಆಗ್ತಿರೋದು.
ಬಟ್ ಮುಂದೆ ಇದೇ ತರ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾವಾಗ ಏನ್ ಬೇಕಾದ್ರೂ ಚೇಂಜಸ್ ಆಗ್ಬಹುದು. ಸೊ ನೀವು ತಗೊಳಕ್ಕೆ ಯಾರಾದ್ರೂ ಇನ್ವೆಸ್ಟ್ ಮಾಡಕ್ಕೆ ಪ್ಲಾನ್ ಮಾಡ್ತಿದ್ರೆ ಮಾಡ್ಕೊಳ್ಳಿ. ಓಕೆನಾ? ಇದು ಒಂದು ಒಳ್ಳೆ ಟೈಮು. ಬ್ಯಾಕ್ ಟು ಬ್ಯಾಕ್ ಕಮ್ಮಿ ಆಗ್ತಾ ಇದೆ. ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಓವರ್ ನೈಟ್ ಏನ್ ಬೇಕಾದ್ರೂ ಆಗ್ಬಹುದು, ಗೊತ್ತಿಲ್ಲ. ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಲ್ಲ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.